ಎವ್ರಿವನ್ ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ನಂದಿ ಹಿಲ್ಸ್ ಮೇಲಿರುವಂತಹ ಗವಿ ವೀರಭದ್ರ ಸ್ವಾಮಿ ಟೆಂಪಲ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇದ್ರದ್ದು ಲೆಂತಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಅದು ಕಂಪ್ಲೀಟ್ ನಂದಿ ಹಿಲ್ಸ್ ಹಾಗೆ ನಂದಿ ಹಿಲ್ಸ್ ಸುತ್ತಮುತ್ತ ಇರೋಂತಹ ಎಲ್ಲ ಪ್ಲೇಸ್ ಬಗ್ಗೆನೂ ನಾನು ಅದ್ರ ಬಗ್ಗೆ ಅಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಟೈಮ್ ಇದ್ದರೆ ಪ್ಲೀಸ್ ಅಲ್ಲಿ ಹೋಗಿ ನನ್ನ ಲೆಂದಿ ವಿಡಿಯೋನ ನೋಡಿ. ಈ ಟೆಂಪಲ್ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ದೊಡ್ಡ ಬಂಡೆ ಕಲ್ಲನ್ನು ಕೆಳಗಡೆ ಅವರು ಈ ಗುಡಿನ ಮಾಡಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿಯ ವಿಗ್ರಹ ಸಹಿತ ಇದೆ, ಹಾಗೆ ಇಲ್ಲಿ ಲಿಂಗ ಸಹಿತ ನಿಮಗೆ ಸಿಗುತ್ತೆ. ಈ ಟೆಂಪಲ್ ಒಳಗೆ ಹೋಗಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ, ಮತ್ತು ನಿಮ್ದು ಏನೇ ನೋವಿದ್ರೂ ಅದು ನಿಮಗೆ ಆಚೆ ಹೋಗಿಬಿಡತ್ತೆ. ಸೊ ನೀವು ನಂದಿ ಹಿಲ್ಸ್ಗೆ ಏನಾದರೂ ವಿಸಿಟ್ ಮಾಡಿದರೆ ಈ ಪ್ಲೇಸನ್ನು ವಿಸಿಟ್ ಮಾಡೋದು ತಪ್ಪಿಸ್ಬೇಡಿ. ಯಾಕಂತ ಹೇಳಿದರೆ ಇದು ನಿಮಗೆ ಅಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಹಿಂದೆನೇ ಬರುತ್ತೆ. ಆ ಟಿಪ್ಪು ಸುಲ್ತಾನ್ ಪ್ಯಾಲೇಸಿಂದ ನಿಮಗೆ ಒಂದು 50 ಸ್ಟೆಪ್ಸ್ ನೀವು ಕೆಳಗಡೆ ಇಳಿದ್ರೆ ನಿಮಗೆ ಈ ಟೆಂಪಲ್ ಸಿಕ್ಕತ್ತೆ. ಇಲ್ಲಿ ನಿಮಗೆ ಆ ಟೆಂಪಲ್ ನೋಡಾಗಿದ ತಕ್ಷಣ ನೀವು ಆಚೆ ಬಂದಿದ ತಕ್ಷಣ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿದೆ. ಇಲ್ಲಿ ತುಂಬ ಕ್ಲೌಡ್ಸ್ ತುಂಬಿಕೊಂಡಿತ್ತು. ನಾನು ಹೋಗಿದ್ದ ದಿನಾನು ತುಂಬ ಸ್ವಲ್ಪ ಮಳೆನೂ ಸಹಿತ ಇತ್ತು. ಆದ್ದರಿಂದ ಅಲ್ಲಿನ ವಾತಾವರಣ ತುಂಬ ಚೆನ್ನಾಗಿತ್ತು. ಆಮೇಲೆ ಪಕ್ಕದಲ್ಲೇ ನಿಮಗೊಂದು ತಾತಂದೊಂದು ಚಾಟ್ ಸೆಂಟರ್ ಇದೆ. ಅವ್ರು ನಿಮಗೆ ಬೋಂಡಾ ಬಜ್ಜಿ ಎಲ್ಲ ಮಾಡಿಕೊಡ್ತಾರೆ, ಹಾಗೆ ನಮಗೆ ಚಿರುಮುರಿ ಸಹಿತ ಮಾಡಿಕೊಟ್ರು, ಹಾಗೆ ಬಿಸಿ ಬಿಸಿ ಕಾಫಿ ಸಹಿತ ಮಾಡಿಕೊಟ್ರು. ನಾನು ಅನ್ಕೋತೀನಿ ನಿಮಗೆ ನಂದು ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನೀವು ಹೋಗಿಬಿಟ್ಟು ನನ್ನ ಲೆಂತಿ ವಿಡಿಯೋನ ಇದೇ ಚಾನಲಲ್ಲಿ ಯೂಟ್ಯೂಬಲ್ಲಿ ನಾನು ಫುಲ್ ನಂದಿ ಹಿಲ್ಸ್ ವ್ಲಾಗ್ ಮಾಡಿದ್ದೀನಿ, 2 days ವ್ಲಾಗು. ಅದರಲ್ಲಿ ನಾನು ನಂದಿ ಹಿಲ್ಸಿನ ಮೇಲ್ಗಡೆ ಇರೋವಂಥ ಪ್ಲೇಸಸ್ ಸಹಿತ ಕವರ್ ಮಾಡಿದ್ದೀನಿ. ಹಾಗೆ ನೀವು ಬೆಟ್ಟ ಇಳಿದು ಕೆಳಗಡೆ ಬಂದಾಗ ನಿಮಗೆ ಯಾವ್ಯಾವ ಪ್ಲೇಸಸ್ ನೋಡ್ಬೋದು ಅದನ್ನು ಸಹಿತ ಕವರ್ ಮಾಡಿದ್ದೀನಿ. ಈ ಪ್ಲೇಸನ್ನು ಮಾತ್ರ ನೀವು ಅಲ್ಲಿ ಹೋದಾಗ ನೋಡೋದನ್ನು ಮಿಸ್ ಮಾಡಬೇಡಿ. ಯಾಕಂತ ಹೇಳಿದರೆ ಇದು ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಹಿಂದೆ ಇರುತ್ತೆ. ನೀವು 50 ಸ್ಟೆಪ್ಸ್ ಕೆಳಗಡೆ ಇಳ್ಕೊಂಡು ಬಂದರೆ ನಿಮಗೆ ಈ ದೇವಾಲಯ ಸಿಗುತ್ತೆ.